ಇನ್ನು ಈ ವಿಚಾರವಾಗಿ ನಾವು ಇವತ್ತು ಚರ್ಚೆ ಮಾಡ್ತಿದ್ವಿ. ಪಬ್ಲಿಕ್ಸ್ ಕೂಡ ಮಾತಾಡಿದ್ದಾರೆ. ಬಿಸಿಲ ಬೇಗೆ ಅಥವಾ ಬಿಸಿಲ ಧಾಗೆಯ ಕುರಿತಾಗಿ ಏನು ಹೇಳಿದ್ದಾರೆ. ಅದು ಈ ಬೇಸಿಗೆ ಅಂತಂದಾಗ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕಾದ ಕಾವಲಿ ಅಂತ ಆಗಿರುವಂಥ ಭೂಮಿ, ಇದರಿಂದ ಜನ ಪರಿತಪಿಸ್ತಾ ಇದ್ದಾರೆ. ಮಾತಾಡಿದ್ದಾರೆ ಪಬ್ಲಿಕ್ಸ್, ನೋಡೋಣ. ಟೆಂಪರೇಚರ್ ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗಿದೆ, ಭಾಳ ಅಸ್ತವ್ಯಸ್ತವಾಗಿದೆ, ದುಬಾರಿನೂ ಆಗಿದೆ. ಬಹುಶಃ ಎಲ್ಲ ಕಡೆನೂ ನಿಮಗೆ ಕಾಂಕ್ರೀಟು ಕಾಣ್ತಿರೋ ಹೊರತು ಎಲ್ಲೂ ಗಿಡ ಮರಗಳನ್ನ ಕಾಣೋದಿಲ್ಲ. ಅದರಿಂದ ಬೆಂಗಳೂರು ಒಂದು ರೀತಿ ಹೀಟನ್ನು ಜನರೇಟ್ ಮಾಡೋ ಸಿಟಿ ಆಗಿದೆ, ಹೀಟ್ ಸಿಟಿ ಆಗಿದೆ. ಯಾಕಂದರೆ ಇದು 40 ವರ್ಷದ ಅನುಭವದ ಮಾತು. ಎಲ್ಲರಿಗೂ ಊಟ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಸರ್ಕಾರನೂ. ಆದರೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ತಂಪಾದ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಏನೇನು ಬೇಕು, ಎಕಾಲಜಿಕಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಬೇಕು ಅಂತ ಒಂದು ಕ್ರಮ ಕೈಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತಿಗೆ ಜೀವನ ನಿಂತೋಗಲ್ಲ, ಮುಂದೆ ನಡಿಬೇಕಾಗಿದೆ. ಅದರಿಂದ ಮುಂದೆ ಒಂದಿನ ಡೆಲ್ಲಿ ಆಗದಲ್ಲೇ ಇರಲಿ ಬೆಂಗಳೂರು ಅಂತ ನಾನು ಬಯಸ್ತೀನಿ. ಬೇಸಿಕಲಿ ನಾನು ಬೆಂಗಳೂರಲ್ಲ, ಆ್ಯಕ್ಚುಲಿ ಕರ್ನಾಟಕದವರೇ. ಆದರೆ ಬೆಂಗಳೂರಲ್ಲಿ ನಾನು ಸುಮಾರು 20 ವರ್ಷದಿಂದ ಇದ್ದೀನಿ. ಆಗ ಕಂಪೇರ್ ಮಾಡಿದರೆ ನೇಚರ್ ತುಂಬ ಹಾಳಾಗಿದೆ, ಪೊಲ್ಯೂಷನ್ ಜಾಸ್ತಿ ಆಗಿದೆ, ಹಾಗೆ ವೆಹಿಕಲ್ಸ್ಗಳದ್ದು ಜಾಸ್ತಿ ಆದಾಗಿದ್ದ ಹೊಗೆಗಳು ಎಲ್ಲ ಹೆಚ್ಚಾಗ್ತಾ ತುಂಬ ಹಾಳಾಗಿದೆ ಬೆಂಗಳೂರು. ಹಾಗಾಗಿ ಮರ ಗಿಡಗಳು ಮೊದಲು ಕಂಪೇರ್ ಮಾಡಿದರೆ ತುಂಬಾ ಕಡಿಮೆ ಆಗಿದೆ. ಹಾಗೆ ಇನ್ನೊಂದು ಅಂದರೆ ವೈಡ್ನಿಂಗ್ ಜಾಸ್ತಿ ಆಗ್ತಾಯಿದೆ, ರೋಡ್ ವೈಡ್ನಿಂಗ್ ಆಗಿರ್ಬೋದು. ಹಾಗೆ ಕೆರೆಗಳು ಕಡಿಮೆ ಆಗ್ತಿದೆ. ಮೇನಾಗಿ ಹೇಳಬೇಕಂತಂದರೆ ಸಿಲಿಕಾನ್ ಸಿಟಿ ಹೋಗ್ಬಿಟ್ಟು ಇವಾಗ ಪೊಲ್ಯೂಟೆಡ್ ಸಿಟಿ ಅಂತಲೇ ಹೇಳ್ಬೋದು. ಹಾಗಾಗಿ ಬಿಸಿಲಿನ ಅಭಾವದಿಂದ ಬೆಂಗಳೂರು ಹಾಳಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಗಾಡಿ ಓಡಿಸೋಕ್ಕೆ ಆಗಲ್ಲ, ಎಲ್ಲಿ ನೆರಳು ಸಿಕ್ಕರೆ ಅಲ್ಲೇ ಕೂತ್ಕೊಂಡು ಅನಿಸ್ಬಿಡುತ್ತೆ. ಈಗ ಹಂಗಂತ ಕೂತ್ಕೊಂಡ್ರೆ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಇಷ್ಟೊತ್ತಾಗ ಆಗಲಿ ಒಂದು 3/4 ಗಂಟೆ ಆಯಿತು, ನಾನು ಇಲ್ಲಿ ಯಾವುದು ಬಾಡಿಗೆನೇ ಬರ್ತಾ ಇಲ್ಲ. ಈಗ ನಮ್ಮ ಟಾಪ್ ರೂಫಿಂಗಲ್ಲೇ ಬಿಸಿಲು ಹೊಡಿತದೆ, ತಲೆಲ್ಲ ನೋವು ಬಂದ್ಬಿಡುತ್ತೆ. ಈಗ ನೀರು ಇಲ್ಲಿ ಇಟ್ಟಿದ್ದೀವಿ, ಆ ನೀರು ಬಿಸಿ ಆಗಿಬಿಡುತ್ತೆ ಫುಲ್ಲು. ಆ ನೀರು ಕುಡಿಯೋಕ್ಕೂ ಆಗಲ್ಲ, ಹಂಗೆ ಅನ್ಸ್ಬಿಟ್ಟು ನೀರು ಬೇಕೇ ಬೇಕು, ಕುಡಿಲೇಬೇಕು. ಹಂಗಂತ ಕುಡಿದಿರೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಈ ಸಲ. ಇದು ವಾತಾವರಣ ನಮಗೆ ತೀರಾ ತುಂಬ ಕಷ್ಟದಲ್ಲಿದ್ದೀವಿ. ಈಗ ಬೇಸಿಗೆ ಜಾಸ್ತಿ. ಈ BBMP ಅವರು, ಸರ್ಕಾರದವರು ಮುಂಜಾಗ್ರತಾ ಕ್ರಮ ತಗೋಬೇಕು. ಈಗ ಇದಾಗ್ತಾಯಿದೆ, ಸ್ಟ್ರೋಕ್ಗಳಾಗ್ತಾಯಿದೆ. ಕೂಲಿ ಮಾಡೋ ಜನ ಸನ್ ಸ್ಟ್ರೋಕ್ ಆಗ್ತಾಯಿದೆ. ಕೂಲಿ ಮಾಡೋ ಜನಗಳಿಗೆ ಆ್ಯಕ್ಚುಲಿ ರೋಡ್ ಮೇಲೆ ಬರೋರೆಲ್ಲ ಬಡವರು, ಬಗ್ಗರು, ಮಿಡ್ಲ್ ಕ್ಲಾಸ್ ಜನನೇ. ಹಾಗಾಗಿ ಅವ್ರ ಸೇಫ್ಟಿ ಪ್ರಯಾರಿಟಿ ಆಗುತ್ತೆ. BBMP ಸರ್ಕಾರ, ಪಕ್ಷ ಯಾವುದೇ ಇರಲಿ, ಜನರದು, ಮಿಡ್ಲ್ ಕ್ಲಾಸು, ಶ್ರಮಿಕ ವರ್ಗ, ಕಾರ್ಮಿಕ ವರ್ಗದ್ದು ಸೇಫ್ಟಿ ಮಾಡೋದು ಇಂಪಾರ್ಟೆಂಟು. ಹೆಲ್ತ್ ಮಿನಿಸ್ಟ್ರು ಪ್ರತಿಯೊಬ್ಬರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಒಂದು 10 ಬೆಡ್ಡು ಎಲ್ಲ ಕಡೆಯಿಂದ ರಿಸರ್ವ್ ಮಾಡಿ ಇಟ್ಟಿರಬೇಕು. ಅವ್ರಿಗೇನೇ ಆದರೂ ಕಾರ್ಮಿಕನ ಜೀವ ಉಳಿಸೋ ಪ್ರಯತ್ನ ಮಾಡಬೇಕು. ನಾವು ನೋಡ್ತಾ ಇದ್ವಿ, ಪಬ್ಲಿಕ್ಸ್ ಕೂಡ ಈ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಸಾಮಾನ್ಯ ನಾವು ಬೇಸಿಗೆ ಅಂತಂದಾಗ ನೀವು ಕುಡಿಯೋ ನೀರಿನ ಬಗ್ಗೆ ಹೇಳ್ತಾ ಇದ್ರಿ. ಸುಮಾರು ಎಷ್ಟು ಲೀಟ್ರ್ ನೀರು ಕುಡಿಬೇಕಾಗತ್ತೆ ಒಬ್ಬ ವ್ಯಕ್ತಿ ಅಂತ ಒಂದು ದಿನಕ್ಕೆ? ಸರ್, ಈಗ ಅದು ಎಷ್ಟು ಲೀಟ್ರ್ ಕುಡಿಬೇಕು ಅಂತಕ್ಕಂಥದ್ದು ಯಾವುದೇ ಒಂದು ರೂಲ್ ಕೂಡ ಇಲ್ಲ. ದೇಹ ಎಷ್ಟು ಕೇಳುತ್ತೆ ಅಷ್ಟು ಕೊಡಬೇಕು. ಈಗ AC ನನಗೆ ನೀವು ಬೇಸಿಗೆ ಅಂತ ಹೇಳ್ಬಿಟ್ಟು ನೀರು ಜಾಸ್ತಿ ಕುಡೀರಿ ಅಂತ ಹೇಳಿದ್ರೆ, ಬೆಳಗಿನ ಸಂಜೆ ತನಕ AC ಕೆಲಸ ಮಾಡಿರ್ತಾರೆ, AC ಗಾಡೀಲಿ ಹೋಗ್ತಾರೆ, ಮನೇಲಿ ಹೋಗಿ AC ಇರ್ತಾರೆ. ಅಂತಾರೆ ನೀವು 4 ಲೀಟ್ರ್ ಕುಡೀರಿ, 5 ಲೀಟ್ರ್ ಕುಡೀರಿ ಅಂದ್ರೆ ಇಟ್ಸ್ ಎ ಬರ್ಡನ್. ಹಾರ್ಟ್ ಮೇಲೆ ಬರ್ಡನ್, ಕಿಡ್ನಿ ಮೇಲೆ ಬರ್ಡನ್. ದೇಹ ಕೇಳುತ್ತೆ. ನಾವು ಬಿಸಿಲಲ್ಲಿ ಹೋಗಿ ನಾನು ಆಟ ಆಡ್ತಾ ಇದ್ದೀನಿ, ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನ್ಯಾಚುರಲ್ ಆಗಿ ನನಗೆ ಬಾಯಾರಿಕೆ ಎಷ್ಟಾಗುತ್ತೋ ಅಷ್ಟು ನೀರು ಕುಡೀರಿ. ಯಾವ ರೂಲನ್ನು ಫಾಲೋ ಮಾಡಿಬಿಡಿ. 2 ಲೀಟ್ರ್, 3 ಲೀಟ್ರ್, 4 ಲೀಟ್ರ್, 5 ಲೀಟ್ರ್ ಇವೆಲ್ಲ ನಾನ್ ಸೆನ್ಸ್. ಇದೆಲ್ಲ ಬರ್ತಕ್ಕಂಥ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರಲ್ಲ 3 ಲೀಟ್ರ್ ಬೇಕು, 4 ಲೀಟ್ರ್ ಬೇಕು. ಅದು ಯಾವ ರೀತಿ ರೂಲ್ ಇಲ್ಲ. ಪ್ರಕೃತಿ ಯಾವ ಒಂದು ಪ್ರಾಣಿಗೂ ಕೂಡ ಇಷ್ಟು ಲೀಟ್ರ್ ನೀರು ಕುಡಿಯುತ್ತೆ ಹೇಳಿಲ್ಲ. ನಿನಗೆ ಬಾಯಾರಿಕೆ ಆಯ್ತಾ 10 ಲೀಟ್ರ್ ಕುಡಿತೀಯ, ತಪ್ಪೇನಿಲ್ಲ. ಬಾಯಾರಿಕೆ ಇಲ್ವ, ಅರ್ಧ ಲೀಟ್ರ್, 1 ಲೀಟ್ರ್ ಸಾಕಾಗ್ಬೋದು. ನಿಜ. ಈಗ ಬೇಸಿಗೆ ಅಂತ ಬಂದಾಗ ಬೇಸಿಗೆನಲ್ಲಿ ಒಂದಷ್ಟು ವ್ಯಾಯಾಮ ಮಾಡುವಂಥದ್ದು. ಸೊ ತಾವು ಹೇಳ್ತಾ ಇದ್ರಿ ಡಿಹೈಡ್ರೇಷನ್ ಆದಂಥ ಸಂದರ್ಭ ಅಥವಾ ಈ ರೀತಿಯಾಗಿ ಸ್ಟ್ರೋಕ್ ಆಗುವಂಥದ್ದು ಇರುತ್ತೆ, ಅಂದರೆ ಸನ್ ಸ್ಟ್ರೋಕ್ ಆಗುವಂಥದ್ದು. ಸೊ ಅವುಗಳಿಂದ ನಾವು ಪಾರಾಗಬೇಕು, ನಮ್ಮ ಆರೋಗ್ಯವನ್ನು ಹೆಲ್ದಿಯಾಗಿ ಇಟ್ಕೋಬೇಕು ಇಂಥ ಸಂದರ್ಭದಲ್ಲಿ ಅಂದಾಗ ವ್ಯಾಯಾಮ ಎಷ್ಟು ಉಪಯುಕ್ತ ಅಂತ ಅನ್ಸುತ್ತೆ? ಸೊ ವ್ಯಾಯಾಮ ಅಂತಂದರೆ ಈ ಸಮಯದಲ್ಲಿ ನಾನು ಹೇಳ್ತಕ್ಕಂಥದ್ದು ದಿಸ್ ಈಸ್ ಬೆಸ್ಟ್ ಟೈಮ್. ಯಾವುದಕ್ಕೆ ಅಂತಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಫ್ಯಾಟನ್ನು, ಇವತ್ತು ಕೊಲೆಸ್ಟ್ರಾಲನ್ನು ಯೂಸ್ ಮಾಡಲಿಕ್ಕೆ, ಬರ್ನ್ ಮಾಡೋದಂತಾರೆ. ಬರ್ನ್ ಮಾಡೋಕ್ಕಾಗಲ್ಲ, ಸುಡೋಕ್ಕಾಗಲ್ಲ ಏನನ್ನು. ದೇಹದಲ್ಲಿ ಇರ್ತಕ್ಕಂಥ ಫ್ಯಾಟ್ ಎಕ್ಸ್ಟ್ರಾ ಸ್ಟೋರೇಜ್ ಇದನ್ನು ಯೂಸ್ ಮಾಡೋಕ್ಕೆ ಇದೊಂದು ರೈಟ್ ಟೈಮ್. ಸೊ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಬೆಳಗಿಂದ ಸಂಜೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿಬಿಡಿ. ಸೊ ಬಟ್ ಹಾಗಂತ ಹೇಳ್ಬಿಟ್ಟು ಒಂದೇ ಕಡೆ ಕೂತಿರ್ತಕ್ಕಂಥದ್ದಲ್ಲ. ಬೆಳಿಗ್ಗೆ ಎದ್ದು ಯೋಗ ಮಾಡ್ತೀರಾ, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಇಂಥವು ಮಾಡ್ತಕ್ಕಂಥದ್ದು, ಮನೆ ಒಳಗಡೆ ಮಾಡ್ತಕ್ಕಂಥದ್ದು, ಬೆಳಗಿಂದ ಸಂಜೆವರೆಗೂ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಕ್ಕಂಥ ಇಟ್ಸ್ ಯೂನಿವರ್ಸಲ್. ಅದು ಯಾವುದೇ ಒಂದು ಸೀಸನಿಗೆಲ್ಲ, ಬೇಸಿಗೆಗೆ, ಚಳಿಗಾಲಕ್ಕೆ, ಮಳೆಗಾಲಕ್ಕೆ ಅಂತ ಇಲ್ಲ. ಬೆಳಗಿಂದ ರಾತ್ರಿ ತನಕ ಮನುಷ್ಯ ಆ್ಯಕ್ಟಿವ್ ಆಗಿರಬೇಕು ಅಂತಕ್ಕಂಥದ್ದು ನೇಚರ್ ರೂಲ್ ಅದು. ಸೊ ನೀವು ಸ್ಪೆಸಿಫಿಕ್ಕಾಗಿ ಎಕ್ಸಸೈಸ್ ಮಾಡಿಲ್ಲ ಅಂದರೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿಬಿಡಿ. ಇಲ್ಲಿ ಬೇಸಿಗೆನಲ್ಲಿ ಸಮಸ್ಯೆ ಏನಂತಂದರೆ ಸನ್ ಸ್ಟ್ರೋಕ್ ಆಗ್ತಕ್ಕಂಥದ್ದು ಸನ್ನಿಗೆ ಜಾಸ್ತಿ ಎಕ್ಸ್ಪೋಸ್ ಆದಾಗ. ಸೊ ನನ್ನ ಪ್ರಕಾರ ಹೇಳಿದಲ್ಲ, ಒಂದು ಯಾವ ಗ್ರೂಪಿನ ಜನ ಎಕ್ಸ್ಪೋಸ್ ಆಗ್ತಾರೆ, ಕೂಲಿ ಕಾರ್ಮಿಕರು ಅಷ್ಟೇ ಇಲ್ಲಿ. ಅದು ಬಿಟ್ಟರೆ ಯಾರು ಹೋಗಲ್ಲ. ಎಲ್ಲ ಕಾರಲ್ಲಿ ಓಡಾಡ್ತಾರೆ, ಬಸ್ಸಲ್ಲಿ ಓಡಾಡ್ತಾರೆ, ನೀರು ಬಾಟ್ಲು ತೊಗೊಂಡೋಗಿರ್ತಾರೆ. ಮಿಡ್ಲ್ ಕ್ಲಾಸಿಗೆ ಇದೊಂದು ಸಮಸ್ಯೆ ಆಗಿ ಬರೋದಿಲ್ಲ. ಈ ಸಮಸ್ಯೆ ಆಗ್ತಕ್ಕಂಥದ್ದು ಲೋಯರ್ ಕ್ಲಾಸು ಕೂಲಿ ಕಾರ್ಮಿಕರಿಗೆ ಅಷ್ಟೇ, ಅಂದರೆ ಬಿಸಿಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಷ್ಟೇ. ಅವರಿಗೆ ನನ್ನ ಒಂದು ಇವನ್ ಜನರಲಾಗಿ ಪಬ್ಲಿಕ್ಕಿಗೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ನೋಡಿ ಮುಂಚೆ ಹೇಗಿತ್ತು ಅಂತಂದರೆ, ನಮ್ಮ ತಾತ
ಬಿಸಿಲಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನೇಗಿಲನ್ನು ಹಿಡಿದ್ಬಿಟ್ಟು ನೆಲ ಉಳ್ತಾ ಇದ್ರು. ಅದು ಶರ್ಟ್ ಕೂಡ ಆಗ್ತಾ ಇರಲಿಲ್ಲ. ಬಿಸಿಲಲ್ಲಿ ಶರ್ಟ್ ಹಾಕದಲ್ಲೇ ಕೆಲಸ ಮಾಡ್ತಕ್ಕಂಥದ್ದು, ಬರೀ ಒಂದು ಕಚ್ಚಾ ಪಂಚೆ ಅಂತದ್ದು ಕಟ್ಕೊಂಡು ಕೆಲಸ ಮಾಡ್ತಾ ಇದ್ರು. ಚೆನ್ನಾಗಿ ಬಿಸಿಲು ಇರ್ತಾ ಇತ್ತು, ಆದರೂ ಕೂಡ ಡಿಹೈಡ್ರೇಷನ್ ಆಗ್ತಾ ಇರಲಿಲ್ಲ. ನಿಜ ನಿಜ. ನೀರು ಕುಡಿತಾ ಇದ್ರು. ಬಟ್ ಆದರೆ ತುಂಬ ಮುಖ್ಯವಾಗಿದ್ದು ಏನಂತಂದರೆ, ಬಾವಿಯಿಂದ ತಗೊಂಡೋಗಿದ್ದಂಥ ನೀರು ಕುಡಿತಾ ಇದ್ರು ಅವರು. ಬಾವಿಲಿ ಅಲ್ಲಿ ಯಾವಾಗ ಬೋರ್ ನೀರು ಇರ್ತಾ ಇರಲಿಲ್ಲ, ಈ ಒಂದು ಎಲ್ಲಿಂದ ನಲ್ಲಿ ಬರೋ ನೀರು ಯಾವ್ದು ಇರ್ತಾ ಇರಲಿಲ್ಲ, ಬಾವಿ ನೀರು ಸೇರಿ ತೊಗೊಂಡೋಗ್ತಾ ಇದ್ರು. ಸಂಪೂರ್ಣವಾಗಿ ಮಿನರಲ್ಸ್ ಇರ್ತಕ್ಕಂಥದ್ದು, ಯಥೇಚ್ಛವಾಗಿ ಮಿನರಲ್ಸ್ ಸಿಗ್ತೈತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಸುಸ್ತು ಅನ್ನಿಸ್ತಾ ಇರಲಿಲ್ಲ. ಬೆಳಗಿಂದ ಸಂಜೆವರೆಗೆ ಕೆಲಸ ಮಾಡಿದ್ರು ಅವ್ರಿಗೆ ಸುಸ್ತಾಗ್ತಾ ಇರಲಿಲ್ಲ. ಈಗ ನೀರು ಕುಡಿದ್ರು ಸುಸ್ತಾಗುತ್ತೆ ನಮಗೆ. ನೀವು ಒಂದು ಬಾಟಲ್ ನೀರು ಕುಡಿರಿ, 1 ಲೀಟರ್ ನೀರು ಕುಡಿದ್ರೆ ಸುಸ್ತಾಗುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಮಿನರಲ್ಸ್ ತೆಗೆದಾಕಿ ಕುಡಿತಾ ಇದ್ದೀವಿ ನಾವು. ಸೊ ಅದಕ್ಕೆ ನನ್ನ ಒಂದು ಅಡ್ವೈಸ್, ಆಯಿತು ಕ್ಯಾನ್ ನೀರನ್ನೇ ತೊಗೊಂಡು ಬಂದು ಕುಡಿಬೇಕು, ಆರ್ ಒ ಫಿಲ್ಟರ್ ಆಗಿರ್ತಕ್ಕಂಥ ನೀರು, 0 ಮಿನರಲ್ಸ್ ಅದರಲ್ಲಿ, H2O ಹೋಗ್ಬಿಟ್ಟು ಏನೂ ಇಲ್ಲ ಅದರಲ್ಲಿ, ಯಾವುದೇ ಒಂದು ಮಿನರಲ್ಸ್ ಇರಲ್ಲ. ಹಾಗಾಗಿ ಮಿನರಲ್ಸ್ಗೆ ಏನು ಮಾಡಬೇಕು, ಸಿಂಪಲ್ ಅಡ್ವೈಸ್ ನಾನು ಹೇಳ್ತಕ್ಕಂಥದ್ದು, ಸಾಮಾನ್ಯ ಜನರಿಗೆ ಮನೇಲಿ 20 ಲೀಟರ್ ಕ್ಯಾನ್ ನೀರನ್ನ ತೊಗೊಂಡ್ಬರ್ತೀರಾ, ಅದರಲ್ಲಿ ಮಿನರಲ್ಸ್ ಇಲ್ಲ, ಅದೊಂದು ಮೆಡಿಸಿನ್ ಪ್ರೊಸೆಸ್ಡ್ ವಾಟರ್ ಅದು. ಅದಕ್ಕೇನು ಮಾಡಬೇಕು, ಸಿಂಪಲ್ ಆಗಿರ್ತಕ್ಕಂಥದ್ದು 2 ಸ್ಪೂನು ಸಾಲ್ಟ್ ಹಾಕಿ, ವೈಟ್ ಸಾಲ್ಟ್ ಹಾಕಿ 2 ಸ್ಪೂನ್, ಅದು ಸೋಡಿಯಂ ಕ್ಲೋರೈಡ್. ಇನ್ನು 2 ಸ್ಪೂನು ಪಿಂಕ್ ಸಾಲ್ಟ್, ರಾಕ್ ಸಾಲ್ಟ್ ಅಂತ ಕರಿತಾರೆ, ಅದರಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಇರುತ್ತೆ. ಸೊ 2 ಸ್ಪೂನ್ ಹಾಕಿದಾಗ 20 ಲೀಟರ್ ನೀರಿಗೆ 2 ಸ್ಪೂನ್ ಅಷ್ಟು ಹಾಕಿದಾಗ ಏನಾಗುತ್ತೆ ನನಗೆ, ಅದರಲ್ಲಿ ಒಂದು ಸೋಡಿಯಮ್ಮು, ಇನ್ನೊಂದು ಪೊಟ್ಯಾಷಿಯಮ್ಮು, ಇನ್ನೊಂದು ಕ್ಲೋರೈಡ್, ಇವು 3 ಸಿಗೋದ್ರಿಂದ ಮೇಜರಾಗಿ ನಮಗೆ ಹಾರ್ಟಿಗಾಗಿರ್ಬೋದು, ನಮ್ಮ ಬ್ರೈನಿಗಾಗಿರ್ಬೋದು, ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೋಡಿಯಮ್ಮು, ಪೊಟ್ಯಾಷಿಯಮ್ ಮತ್ತು ಕ್ಲೋರಿನ್. ಇವು ಅಂಶಗಳು ನೀರಲ್ಲಿ ಸಿಗಾಗಿ ಮಾಡತಕ್ಕಂಥದ್ದು. ಇವತ್ತು ಇಲ್ಲ, ಅದು ಸಿಗಲ್ಲ ನೀರಿನಲ್ಲಿ. ಸಿಗಾಗಿ ಮಾಡಲಿಕ್ಕೆ ಸಿಂಪಲ್ ಆಗಿ 2 ಸ್ಪೂನ್ ಅಷ್ಟು ಒಂದು ಪಿಂಕ್ ಸಾಲ್ಟ್ 2 ಸ್ಪೂನ್ ಹಾಕಿ, ಇನ್ನು 2 ಸ್ಪೂನು ನಾರ್ಮಲ್ ಆಗಿರ್ತಕ್ಕಂಥ ವೈಟ್ ಸಾಲ್ಟ್ ಹಾಕಿದ್ರೆ ಸಾಕು. ಈ ಡಿಹೈಡ್ರೇಷನ್ ಕಮ್ಮಿ ಮಾಡ್ಬೋದು, ಸುಸ್ತು ಕಮ್ಮಿ ಮಾಡ್ಬೋದು. ಈ ಸನ್ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ ಆದಂಥ ಸಂದರ್ಭದಲ್ಲಿ ಸೊ ಆ ವೇಳೆ ಒಂದು ಫಸ್ಟ್ ಏಡ್ ಅಂತ ಮಾಡೋದಾದ್ರೆ ಸೊ ಏನು ಮಾಡ್ಬೋದು, ಪ್ರಥಮ ಚಿಕಿತ್ಸೆ ಅಂತ ಮಾಡಿದ್ರೆ ಏನು ಮಾಡ್ಬೋದು? ಪ್ರಥಮ ಚಿಕಿತ್ಸೆ ಅಂತಂದರೆ ಜನ ಅವರೇ ಮಾಡ್ಕೊಳ್ತಕ್ಕಂಥದ್ದು, ಹಾಸ್ಪಿಟ್ಲಿಗೆ ಅವರೇ ಮನೇಲಿ ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ಆ ಕ್ಷಣಕ್ಕೆ ಮಾಡ್ಕೊಳ್ಳೋವಂಥದ್ದು. ಸರ್ ಫಸ್ಟ್ ಬಿಸಿಲಿಂದ ನೆರಳಿಗೆ ಬರಬೇಕು. ಒಂದು ಬಿಸಿಲಲ್ಲೇ ಇದ್ಕೊಂಡು ಮತ್ತೆ ಮಾಡ್ತಾ ಹೋದ್ರೆ ಡಿಹೈಡ್ರೇಷನ್ ಕಂಟಿನ್ಯೂ ಆಗುತ್ತೆ. ಎಷ್ಟೋ ಮಂದಿ ಬಿಸಿಲಿ ತಲೆ ಸುತ್ತ ಬಂದು ಬಿದ್ದೋಗಿರ್ತಾರೆ. ಯಾರೋ ನೀವು ನೋಡ್ತೀರಾ, ಬಿಸಿಲಲ್ಲಿ ಬಿದ್ದೋಗಿರ್ತಕ್ಕಂಥ ವ್ಯಕ್ತಿ ರಸ್ತೆಯಲ್ಲಿ ಬಿದ್ದೋಗಿರ್ತಾರೆ. ಇಮಿಡಿಯೇಟಾಗಿ ಅವ್ರನ್ನ ಕರ್ಕೊಂಡು ಒಂದು ನೆರಳಿಗೆ ಕೂರಿಸ್ತಕ್ಕಂಥದ್ದು, ಕೂರಿಸೋದಕ್ಕಿಂತ ಹೆಚ್ಚಾಗಿ ಸೊ ಮಲಗಿಸಕ್ಕಂಥ ಕೆಲಸ ಮಾಡಬೇಕು. ಯಾಕಂತಂದರೆ ಡಿಹೈಡ್ರೇಷನ್ ಆದಾಗ ಏನಾಗಿರ್ತದೆ, ಸೊ BP ಲೋ ಆಗಿರ್ತದೆ. ಲೋ BP ಆಗಿ ನೀರಿನಂಶ ಕಮ್ಮಿ ಆಗಿಬಿಟ್ಟು BP ಲೋ ಆಗಿರ್ತದೆ. ಅಂಥ ವ್ಯಕ್ತಿನ ಕೂರಿಸ್ಲಿಕ್ಕೆ ಹೋಗಬೇಡಿ, ಚೇರ್ ಮೇಲೆ ಕೂರಿಸ್ಬಿಟ್ಟು ಇದು ಮಾಡ್ತಾರೆ, ಬೇಡ, ಕರ್ಕೊಂಬಂದು ನೆರಳಲ್ಲಿ ಕಂಪ್ಲೀಟಾಗಿ ಮಲಗಿಸ್ಬಿಡಿ ಅಂತಾರೆ. ಮಲಗಿಸ್ಬಿಟ್ಟು ಆಮೇಲೆ ಏನು ಮಾಡಬೇಕು, ಬಟ್ಟೆ ಆದಷ್ಟು ಸ್ವಲ್ಪ ಲೂಸ್ ಮಾಡಿ, ಬಟ್ಟೆನ ಶರ್ಟ್ ಗಿಟ್ಟೆಲ್ಲ ಬಿಚ್ಚಿ ಶರ್ಟ್ ಓಪನ್ ಮಾಡಿ, ಸ್ವಲ್ಪ ಗಾಳಿ ಫ್ಯಾನಿಗೆ ತುತ್ತಂದರೆ ಗಾಳಿ ಆಡಲಿ. ಸೊ ಒದ್ದೆ ಬಟ್ಟೆಯಲ್ಲಿ ಮೈಯನ್ನು ಒರೆಸ್ತಕ್ಕಂಥದ್ದು ಕೆಲಸ ಮಾಡಬೇಕು, ಗಾಳಿ ಆಡ್ತಾ ಇರಬೇಕು. ಅವು ವ್ಯಕ್ತಿ ಎಚ್ಚರವಾಗಿ ಚೆನ್ನಾಗಿದ್ದ ನೀರು ಕುಡಿಸ್ತಕ್ಕಂಥದ್ದು, ತಣ್ಣಗಿರ್ತಕ್ಕಂಥ ನೀರು ಅಥವಾ ಜ್ಯೂಸನ್ನು ಅಥವಾ ಎಳ್ನೀರಂತ ಸಿಕ್ಕರೆ ಎಳ್ನೀರಂತಕ್ಕಂಥದ್ದನ್ನು ಅಷ್ಟನ್ನು ಕೊಟ್ಟರೆ ಸಾಕು. ಸೊ ಅಷ್ಟರಲ್ಲಿ ರಿಕವರ್ ಆಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿನೇ ಬರಲ್ಲ ಅಂತೀವಿ ನಾನು. ಇನ್ನು ಹಾಸ್ಪಿಟ್ಲಿಗೆ ಹೋದ್ರೆ ಅದೇ ಗ್ಲೂಕೋಸ್ ಹಾಕ್ತಾರೆ, ಸಲೈನ್ ಹಾಕ್ತಾರೆ, ಮೈನಲ್ಲಿ ನೀರು ಸೇರುತ್ತೆ, ಮಿನರಲ್ ಸೇರುತ್ತೆ, ಅದನ್ನು ಅಲ್ಲೇ ಕೊಟ್ಬಿಡ್ಬೋದು ನಾವು. ಖಂಡಿತ. ಇನ್ನು ಬೇಸಿಗೆಯ ಸಂದರ್ಭದಲ್ಲಿ ಚರ್ಮದ ರಕ್ಷಣೆ ಹೇಗೆ ಮಾಡ್ಕೊಳ್ಬೇಕಾಗತ್ತೆ ಅಂತ? ಚರ್ಮದ ರಕ್ಷಣೆ ಅಂತಂದರೆ ಸನ್ ಬರ್ನ್ಸ್ ಅಷ್ಟೇ ಆಗ್ತಕ್ಕಂಥದ್ದು, ಅದು ಬಿಟ್ಟರೆ ಏನು ಸಮಸ್ಯೆ ಆಗೋದಿಲ್ಲ. ಬಿಸಿಲಿಗೆ ಹೋಗ್ತೀರಾ ಅಂದರೆ ಕಪ್ಪಾಗ್ತೀವಿ, ಟ್ಯಾನ್ ಆಗ್ತೀವಿ, ಸನ್ ಬರ್ನ್ ಆಗುತ್ತೆ ಅಂತಾರೆ. ಬಟ್ ಸನ್ ಬರ್ನ್ ಅಂತಕ್ಕಂಥದ್ದು ಒಳ್ಳೇದು ನಮಗೆ. ಆ್ಯಕ್ಚುಲಿ ಇಟ್ಸ್ ಎನ್ ಇಂಡಿಕೇಶನ್. ನನ್ನ ಮುಖ ಎಲ್ಲ ಬಿಸಿಲಿಗೆ ಹೋಗಿ ಕಪ್ಪಾಗ್ತಾ ಇದೆ ಅಂತಂದ್ರೆ ಅದೇನು ಹೇಳ್ತಾ ಇದೆ, ನೇಚರ್ ಏನು ಹೇಳ್ತಾ ಇದೆ, ಪ್ರಕೃತಿ ಸೂರ್ಯ ಏನು ಹೇಳ್ತಾ ಇದ್ದಾನೆ, ಎಕ್ಸ್ಪೋಜರ್ ಜಾಸ್ತಿ ಆಗ್ತದೆ, ಕಮ್ಮಿ ಮಾಡು ಅಂತೇಳಿ. ಬಟ್ ನಾವೇನು ಮಾಡ್ತೀವಿ, ಕ್ರೀಮ್ ಹಚ್ಕೊಂಡು ಸನ್ಬರ್ನ್ ಆಗದೆ ಇರ್ತಕ್ಕಂಥ ಕ್ರೀಮ್ ಹಚ್ಕೊಳ್ಳೋದು, ಈ ಒಂದು ಪಿಗ್ಮೆಂಟೇಷನ್ ಕಮ್ಮಿ ಮಾಡ್ತಕ್ಕಂಥ ಕ್ರೀಮ್ ಈಗ ಒಂದು ದೊಡ್ಡ ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಟ್ಯಾನ್ ರಿಮೂವಲ್ ಕ್ರೀಮ್ಸ್ ಅಂತ ಹೇಳ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾರೆ. ಅಂಥದ್ದನ್ನು ಯಾವುದನ್ನು ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಟ್ಯಾನ್ ಆಯಿತು ಅಂತಂದರೆ ಅದರ ಅರ್ಥ ಏನು, ಬಿಸಿಲಿಗೆ ಜಾಸ್ತಿ ಹೋಗ್ತಾ ಇದ್ದೀರಾ, ಬಿಸಿಲಿಗೆ ಎಕ್ಸ್ಪೋಸ್ ಆಗೋದನ್ನು ಕಮ್ಮಿ ಮಾಡಿ ಅಂತ ನೇಚರ್ ಹೇಳ್ತಾ ಇದೆ. ನಾವು ಮಾಡಬೇಕಾದ್ರೆ ಕ್ರೀಮ್ ಹಚ್ಕೊಳ್ತಕ್ಕಂಥ ಕೆಲಸ ಅಲ್ಲ, ಟ್ಯಾನ್ ರಿಮೂವ್ ಮಾಡ್ತಕ್ಕಂಥ ಕೆಲಸ ಅಲ್ಲ, ಬಿಸಿಲಿಗೆ ಎಕ್ಸ್ಪೋಸ್ ಆಗೋದನ್ನು ಕಮ್ಮಿ ಮಾಡಿ. ಓಕೆ, ಎಸ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಪಬ್ಲಿಕ್ಸ್ ಕೂಡ ಕರೆ ಮಾಡ್ತಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಹಲೋ, ನಮಸ್ತೆ ಮಧು ಅವರು, ನಮಸ್ತೆ. ಓಕೆ, ಬಹುಶಃ ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ನೀವು ವೀಕ್ಷಕರೇ ಕರೆ ಮಾಡಬಹುದು, ಕರೆ ಮಾಡಿ ಮಾತಾಡಬಹುದು. ಸದ್ಯದ ಒಂದು ಬಿಸಿಲ ಧಗೆ ಯಾವ ರೀತಿ ಇದೆ, ನಿಮಗಾಗ್ತಾ ಇರುವಂಥ ಅನಾರೋಗ್ಯ ಸಮಸ್ಯೆನ ಅಥವಾ ಬೇರೆ ಏನೇ ಸಮಸ್ಯೆ ಇದ್ರೂ ಕೂಡ ಆ ಬಗ್ಗೆ ಮಾತಾಡಬಹುದು. ವೈದ್ಯರು ಕೂಡ ನನ್ನ ಜೊತೆ ಇದ್ದಾರೆ, ಮಾತಾಡ್ತಾರೆ. ಎಸ್, ನಾವು ಮಾತಾಡ್ತಾ ಇದ್ವಿ. ಇನ್ನು ಈ ಬೇಸಿಗೆ ಸಂದರ್ಭದಲ್ಲಿ ಅತಿಸಾರ ಬೇದಿ ಅಥವಾ ಫುಡ್ ಪಾಯ್ಸನ್ ಹೆಚ್ಚಾಗಿ ಆಗುವಂಥದ್ದು ನಾವು ನೋಡ್ತಿರ್ತೀವಿ. ಸೊ ಇದಕ್ಕೆ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಾಗುತ್ತೆ ಅಂತ? ಸರ್, ಬೇಸಿಗೆನಲ್ಲಿ ಇನ್ಫೆಕ್ಷನ್ಸ್ ಆಗಬೇಕು ಅಂತ ಏನಿಲ್ಲ. ಬೇಸಿಗೆ ನಾನು ಹೇಳಿದೆ, ಬಿಸಿಲಲ್ಲಿ ಆಗ್ತಕ್ಕಂಥದ್ದು ಏನು, ಒಂದು ಡಿಹೈಡ್ರೇಷನ್ ಆಗುತ್ತೆ, ಅದರಲ್ಲಿ ನೀರಿನಂಶ ಕಮ್ಮಿ ಆಗುತ್ತೆ, ಮಿನರಲ್ ಅಂಶ ಕಮ್ಮಿ ಆಗುತ್ತೆ. ಸರ್, ಮಾತಾಡೋಣ. ಮಧು ಕಾಲರ್ ಮತ್ತೆ ಸಂಪರ್ಕಕ್ಕೆ ಸಿಗ್ತಿದ್ದಾರೆ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಮಧು ಅಂತ. ನಮಸ್ತೆ ಮಧು ಅವರ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್, ನಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್, ಈಗಿರುವಂತ ಬಿಸಿಲು ಈಗ ಹೀಗೆ ಬಿಟ್ಕೊಂಡು ಹೋದ್ರೆ ನೆಕ್ಸ್ಟ್ ಈಗ ಇನ್ನೂ ತುಂಬಾನೇ ಬಿಸಿಲು ಜಾಸ್ತಿ ಆಗುತ್ತೆ. ಮತ್ತೆ ಏನಂದ್ರೆ ಈಗ ಬೆಂಗಳೂರು ಒಂದೇ ಅಂತಲ್ಲ ಸರ್, ಕರ್ನಾಟಕ ಪೂರ್ತಿ ಕೂಡ ಈ ಬಿಸಿಲು ದಗದಾಗ ಅಂತಾನೆ ತುಂಬಾ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಹೌದು. ಬಟ್ ಏನಂತ ಅಂದ್ರೆ ನೋಡಿ, ನಮ್ಮ ಆಳ ಅಂತವ್ರು ಯಾರಾದ್ರೂ ಆಗಿರ್ಬೋದು, ಯಾವ ಪಾರ್ಟಿ ಆದ್ರೂ ಆಗಿರ್ಬೋದು,
ಈಗ ಈಗ ಒಂದು ಜನರಲ್ ಆಗಿ ಒಂದು ಸರ್ಕಾರ ಮೇಲೆ ಸಿಎಂ ಹತ್ರ ಅವ್ರದ್ದೇ ಡಿಪಾರ್ಟ್ಮೆಂಟ್ಗಳಿದೆ. ಅರಣ್ಯ ಸಚಿವರು ಏನ್ ಮಾಡ್ತಾ ಇದಾರೆ? ಬರೀ ಅರಣ್ಯ ಒಂದೇ ನೋಡ್ಕೊಂಡಿದ್ರೆ ಆಗುತ್ತಾ? ಮುಂಚೆ ಎಲ್ಲ ಬಿಡಿ ಎದು ಅಂತ ಹೇಳಿ ಗಿಡಗಳನ್ನ ಹಾಕಿ ಅದಕ್ಕೆ ಅಟ್ಲೀಸ್ಟ್ ಇದ್ ಮಾಡ್ತಾ ಇದ್ರು. ಆಯ್ತು, ನೀರಿಲ್ಲದೆ ಬೆಳೆಯುವಂತ ಗಿಡಗಳು ತುಂಬಾ ಇದೆ. ಅದನ್ನ ಒಂದು ಸ್ವಲ್ಪ ದಿವಸ ಪೋಷಣೆ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಬೆಳ್ಕೊಂಡ್ ಬರುತ್ತೆ. ಎಕ್ಸಾಂಪಲ್ ಕಾಡ್ಬಾದಾಮಿ, ಈ ತರ ಬೇರೆ 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 ತರ ಇದೆ. ಬೆಂಗಳೂರಿನಲ್ಲಿ ಸ್ಪೇಸೇ ಇಲ್ವಲ್ಲ, ಯಾರಿಗೆ ಬೇಕು ಡೆವಲಪ್ಮೆಂಟ್? ಮಧು ಅವರೇ, ಅವರು ಮಧು ಈಗ ಬಜೆಟ್ ಘೋಷಣೆ ಆಗ್ಬೇಕಾದ್ರೆ, ಬಜೆಟ್ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಆ ಇಲಾಖೆಗೆ ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಭಿವೃದ್ಧಿ ಮಾಡ್ತಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಸೊ ಪ್ರಕೃತಿಯನ್ನು ಉಳಿಸುವಂತಹ ಒಂದು ನಿಟ್ಟಲ್ಲಿ ನಾವ್ಯಾವ ರೀತಿಯ ಒಂದು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವ ನಮ್ಮ ನಾಳುವಂತ ಯಾವ ಸರ್ಕಾರಗಳು ಹೇಳೋದೇ ಇಲ್ವಲ್ಲ ಅಂತ, ಅದ್ರ ಬಗ್ಗೆ ಮುಂಜಾಗ್ರತೆ ತಗೊಳ್ಳೋದೇ ಇಲ್ಲ ನೋಡಿ. ಒಬ್ರು ಅಷ್ಟೇ ಸರ್, ಯಾರು ಜನನೂ ಕೇಳಲ್ಲ. ಈಗ ಬೇರೆ ಎಲ್ಲದಕ್ಕೂ ನಾವು ಹೋರಾಟ ಮಾಡ್ತೀವಿ. ಏನು ಮಾತು ಮುಂಚೆ ಪಾರ್ಟಿಗಳವರು ಏನಾಗಿದೆ ಅಂದ್ರೆ ಇವತ್ತು ದೇಶಕ್ಕಿಂತ ಹೆಚ್ಚಾಗಿ ರಾಜ್ಯಕ್ಕಿಂತ ಹೆಚ್ಚಾಗಿ ಅವರ ಸಂಘಟನೆಗಳು ಅವರ ಪಾರ್ಟಿಗಳ ಸಿದ್ಧಾಂತನೇ ಹೆಚ್ಚಾಗ್ಬಿಟ್ಟಿದೆ. ಈಗ ಇಲ್ಲಿ ಜನಗಳ ಸಮಸ್ಯೆ ಎಷ್ಟು ಇದೆ ಅಂತ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ನಿಜ ನಿಜ. ಅದ್ರ ಬಗ್ಗೆ ಜನಸಾಮಾನ್ಯರು ಈಗ ಪ್ರತಿ ಮನೆಗೆ ಹೋದ್ರು ಯಾರು ಕೂಡ ಈಗ ಸಾಮಾನ್ಯ ಪ್ರಜೆ ಆಗಿಲ್ಲ, ಎಲ್ಲ ಕಾರ್ಯಕರ್ತರಾಗ್ಬಿಡೋರು. ಪ್ರತಿ ಮನೆಯಲ್ಲೂ ಎಲ್ಲ ಕಾರ್ಯಕರ್ತರಿದ್ದಾರೆ. ನಿಜ 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 ನಿಜ. ಯಾಕಂದ್ರೆ ಅವ್ರೇನೇ ತಪ್ಪು ಮಾಡಿದ್ರು ಇವರು ಇಲ್ಲ ಅನ್ಸರ್ಕೊಂಡು ಹೋಗೋದು, ಸರಿ ಇವ್ರು ಮಾಡಿದಲ್ಲ ಸರಿ ಅನ್ನೋದು, ಇವ್ರೇನೇ ತಪ್ಪು ಮಾಡಿದ್ರು ಇಲ್ಲ ನಾವು ಮಾಡಿ ಸರಿ ಅನ್ನೋದು. ಹಿಂಗ್ ಮಾಡ್ಕೊಂಡು ಹೋದ್ರೆ ನಾವ್ ಎಲ್ಲಿ ರಾಜ್ಯ ಉದ್ಧಾರ ಮಾಡಕ್ಕಾಗತ್ತೆ? ಓಕೆ ಮಧು ಅವರೇ, ಥ್ಯಾಂಕ್ ಯು ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ.